ನೋಡಿ ಗೈಸ್, ಬೆಳಗ್ಗೆನೆ ನಾವು 3 ಗಂಟೆಗೆ ಎದ್ದು ರಂಗೋಲಿ ಎಲ್ಲ ಬಿಡ್ತಾ ಇದ್ದೀವಿ. ನೋಡಿ ನಾವು ಎದ್ದಿದ್ದೀವಿ ಅಂತ ನಮ್ಮ ಮನೆಯವರೆಲ್ಲ ಎದ್ದಿದ್ದಾರೆ. ನೋಡಿ ಮಕ್ಕಳೆಲ್ಲ ಎದ್ದಿದ್ದಾರೆ, ಇವರೇ ರಂಗೋಲಿ ಬಿಟ್ಟಿದ್ದು. ಇದು ನಾನೇ ಟ್ರೈ ಮಾಡಿದ್ದು, ಅಷ್ಟೊಂದು ಪರ್ಫೆಕ್ಟಾಗಿಲ್ಲ, ಬಟ್ ಆದ್ರೂ ಒಂದು ಮಟ್ಟಿಗೆ ಬಿಟ್ಟಿದ್ದೀನಿ. ಹಾಯ್ ಗೈಸ್, ಫೈನಲಿ ಟ್ರಾವೆಲಿಂಗ್ ಗರ್ಲ್ಸ್ ಕಡೆಯಿಂದ ಸೊ ಮೈಸೂರು ಪ್ಲ್ಯಾನ್ ಆಗಿದೆ. ಸೊ ಮೈಸೂರು ರೌಂಡ್ ಟ್ರಿಪ್ ಅಂತ. ಸೊ ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 5 o'clock ಆಗಿದೆ. ಸೊ ಎಕ್ಸಾಕ್ಟಿವ್ 5:15ಗೆಲ್ಲ ಮನೆ ಬಿಡ್ತೀವಿ. ಸೊ ಇನ್ನೂ ಸ್ವಲ್ಪ ಜನ ಇದ್ದಾರೆ. ಟಿ ಹತ್ರ ಹೋದ್ಮೇಲೆ ಕಂಪ್ಲೀಟಾಗಿ ಯಾರ್ಯಾರು ಬರ್ತಾರೆ ಅಂತ ಹೇಳಿ ಸೊ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. See you next video. ಯಾವ ಇವೆಲ್ಲ ಬಿಡೆ. ನೋಡಿ ಗೈಸ್, ಎಲ್ಲಾರು ಸೊ ಪಾತ್ರೆ ಸಾಮಾನು ಸಮೇತ ನೋಡಿ ನಮ್ಮ ಮಗುನ ಎತ್ಕೊಂಡಿದೆ. ಸೊ ನಿಖಿತಾ ಕೂಡ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ ಹಿಡ್ಕೊಂಡಿದ್ದಾನೆ. ಮುಂದೆಗಡೆ 3 ಜನ ಹುಡುಗಿರು ಹೋಗ್ತಾ ಇದ್ದಾರೆ. ನೋಡಿ ಅರ್ಪಿತಾ ಬರ್ತಾ ಇದ್ದಾಳೆ. ಸೊ ಟಿ ಆಲ್ರೆಡಿ ರೆಡಿ ಇದೆ. ಹಾ ನೋಡಿ, ಕಾವ್ಯ ಬರ್ತಾ ಇದ್ದಾಳೆ, ಎಂಟ್ರಿ ಕೊಡ್ತಾ ಇದ್ದಾಳೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಫೈನಲಿ ಎಲ್ಲರೂ ಟಿ ಹತ್ರ ಒಬ್ರೊಬ್ರಾಗೆ ಬರ್ತಾ ಇದ್ದಾರೆ. ನಮ್ಮ ತಂಗಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾಳೆ, ಟಿ ಪೂಜೆಗೆ. ಸೊ ಅರ್ಪಿತಾ, ಅಮೂಲ್ಯ, ನಮ್ಮ ಚಿಕ್ಕಮ್ಮ ಸೊ ಎಲ್ಲ ರೆಡಿಯಾಗಿದ್ದಾರೆ. ನೋಡಿ ನಮ್ಮ ಮನೆಯವರು ಕೂಡ ಬಂದಿದ್ದಾರೆ ನಮ್ಮನ್ನ ಕಳಿಸ್ಕೊಡೋಕ್ಕೆ. ಸೊ ಎಲ್ಲ ಪೂಜೆ ನೋಡ್ತಾ ಇದ್ದಾರೆ ನೋಡಿ. ಸೊ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಸೊ ಇವರೇ ನಮ್ಮ ಡ್ರೈವರು, ಪೂಜೆಗೆ ರೆಡಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ನಮ್ಮ ಕಾವ್ಯ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಫೈನಲಿ ಪೂಜೆ ಮುಗಿದಿದೆ. ನಾನು ಒಂದು ಬ್ಲೆಸ್ಸಿಂಗ್ ಮಾಡಿಕೊಂಡು ನೆಕ್ಸ್ಟು ಆಮೇಲೆ ಇದ್ದೇ ಇರುತ್ತಲ್ಲ ಟಿಯಲ್ಲಿ ಡ್ಯಾನ್ಸು. ಹಂಗೆ ನಮ್ಮ ಹುಡುಗಿರು ನಮ್ಮ ಅಂಕಲ್ ರೇಗಿಸ್ಕೊಂಡು ಎಲ್ಲರೂ ಮಜಾ ಮಾಡ್ಕೊಂಡೇ ಇದ್ರು. ನಮ್ಮ ಅಂಕಲ್ಗೆ ಒಳ್ಳೆ ಗೋಳಿಕೊಂಡ್ರು ನೋಡಿ ಎಲ್ಲರೂ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಹಂಗೆ ನೋಡಿ ನಮ್ಮ ಡಿ ಬಾಸ್ ಸಾಂಗ್ ಎಲ್ಲ ಆಡ್ಕೊಂಡು ಮಜಾ ಮಾಡ್ತಾ ಇದ್ದೀವಿ. ನಾವಿವಾಗ ಬ್ರೇಕ್ಫಾಸ್ಟ್ ನಿಲ್ಸಿದ್ದೀವಿ. ಇಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಇಲ್ಲಿಂದ ಅಲ್ಲಿ ನೋಡಿ ಗೈಸ್, ಅವರೆಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ, ನಾವು ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಓಡ್ತಾ ಇದ್ದೀವಿ. ಸೊ ಓಡೋ ಮಧ್ಯ ನೋಡಿ ಈ ಥರ ಪ್ರಕೃತಿದು ಒಂದು ವಿಡಿಯೋ ಮಾಡ್ಕೊಂಡ್ವಿ. ಸೊ ಇದು ನಿಮಿಷಾಂಬ ಹೋಗೋ ರೋಡಲ್ಲಿ ಸಿಗುವಂಥ ನದಿ. ಹಾಯ್ ಗೈಸ್, ನೋಡಿ ಸೊ ಈಗ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಿಮಿಷಾಂಬಕ್ಕೆ ಬಂದಿದ್ದೀವಿ. ಸೊ ಎಲ್ಲರೂ ಸೊ ನಮ್ಮ ಒಂದು ವೆಹಿಕಲ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಈಗ ತಕ್ಷಣಕ್ಕೆ ಹೋಗ್ಬೇಕು, ಎಲ್ಲರೂ ಹೋಗ್ಬಿಟ್ಟು ಬರ್ತೀವಿ. ಈಗ ನಾವು ನಿಮಿಷಾಂಬ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಫುಲ್ಲು ಜನ ಎಲ್ಲ ಇದ್ದಾರೆ. ಅಲ್ಲಿ ನೀರ ಹತ್ರ, ರಿವರ್ ಹತ್ರ ಬಿಡ್ತಾ ಇಲ್ಲ. ಆದರೂ ನಮ್ಮ ಹುಡುಗರು ನೀರ ಹತ್ರ ಹೋಗೋದು ಮಾತ್ರ ಬಿಡಲಿಲ್ಲ. ನೋಡ್ರಿ ಅವ್ರ ಕತೆನ. ಬರೀ ಇಂಥದೆಯ ದರ್ಶನ ಆಯಿತು. ಸೊ ಎಲ್ಲರೂ ಟಿ ಹತ್ರ ಹೋಗಿ ಸೊ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡ್ತೀನಿ ನೋಡಿ. ಮೋನಿಶಾ, ಅಮ್ಮು, ನಿಖಿತ್, ಭರತ್, ಅರ್ಪಿ, ಪಾಪು ಆ್ಯಂಡ್ ಭವ್ಯ ಆ್ಯಂಡ್ ನಮ್ಮ ಡ್ರೈವರು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ ಹೆಂಗ ನೋಡೋ. ಹಾಯ್ ಫ್ರೆಂಡ್ಸ್, ಹಾಯ್ ಗೈಸ್. ಸೊ ಈಗ ನಾವು ನಿಮಿಷಾಂಬದು ಬ್ಯಾಕ್ ವಾಟರ್ ಏನಿದೆ ನದಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ನೋಡಿ. ಹಿಂದೆಗಡೆ ನನ್ನ ತಂಗಿ ಮೋನಿಶಾ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಫ್ರೆಂಡ್ಸು ಕೂಡ ಇದ್ದಾರೆ, ಎಲ್ಲರನ್ನೂ ತೋರಿಸ್ತೀನಿ. ಅರ್ಪಿತಾ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾಳೆ. ಬಸ್ ಬಂತು, ಸ್ವಲ್ಪ ಸೈಡ್ಗೆ ಹೋಗೋಣ. ಯಾವ ಥರ ವೆದರ್ ಇದೆ ನೋಡಿ. ವೆದರ್ ಅಂತೂ ತುಂಬ ಸೂಪರ್ ಆಗಿದೆ, ತುಂಬ ಸಪೋರ್ಟ್ ಮಾಡ್ತಾ ಇದೆ ವೆದರು. ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ.
ಎಂಥ ವಾತಾವರಣದಲ್ಲಿ ಒಂದು ವಾತಾವರಣದ ಒಂದು ಸವಿನಯ ಅನುಭವವನ್ನು ಪಡೆಯುತ್ತಿದ್ದಾರೆ. ಈ ವಾತಾವರಣ ನೋಡ್ತಾ ಇದ್ರೆ ಯಾರಿಗೆ ಆದರೂ ಜೀವನದಲ್ಲಿ ಒಂದ್ಸಲಿ ಆದರೂ ಇಲ್ಲಿಗೆ ಬರ್ಬೇಕನ್ಸುತ್ತೆ. ನಮ್ಮ ಮಗು ಜ್ಯೂಸ್ ಕುಡಿತಾ ಇದೆ, ಕೇಳ್ಕೊಂಬಂದಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಮಾಡೋಣ, ರೀಲ್ಸ್ ಮಾಡೋಣ. ಕಾವ್ಯ ಅವ್ರೇನೋ ಡೈಲಾಗ್ ಹೊಡಿತಾ ಇದ್ದಾರೆ, ಒಂದ್ಸಲಿ ಕೇಳಿ. ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಏನ್ ಮಾಡೋದು ಗೈಸ್, ನನ್ನ ತಂಗಿದು ತುಂಬಾ ಕಾಟ ಆದ್ರೆ ಇವಳಿಗೆ ಗೊತ್ತು. ನಮ್ಮ ಹುಡುಗಿಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗ್ಲೂ. ನೋಡಿ ಭವ್ಯ ಏನ್ ಮಸ್ತಾಗಿ ಕಾಣಿಸ್ತಿದ್ದಾಳೆ. ಇವತ್ತು ಬರ್ಡೇಗಳು ಇವಳು ಬರ್ಡೇ ಸ್ಪೆಷಲ್ ಅಂತಾನೆ ಟ್ರಿಪ್ ಹಾಕಿದೀವಿ. ಮತ್ತೆ ಎಲ್ಲಾರ ಬರ್ಡೇಗೂ ಹೋಗ್ತೀವಿ. ವಾಪಸ್ಸು ಬಿಸಿ ಮುತ್ತಿನ ಮಾಲೆ ಕದಿಯುವ ಮುನ್ನವೇ ದುಡಿಯೋಲೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಹುಡುಗಿರೆಲ್ಲ ಸ್ವಲ್ಪ ಡ್ಯಾನ್ಸ್ಗೆ ರೀಲ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ. ಹಾಗೆ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಮಮ್ಮಿ ಹುಡುಕ್ತಾ ಇದ್ದಾರೆ ಸಾಂಗು ಯಾವ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ. ನಾನು ನಾವು ಒಂದು ರೀಲ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಅಂಕಲ್ ಇದನ್ನ ಅಜಿಪ್ ಮಾಡೋಕ್ಕೋಸ್ಕರ ವಿಡಿಯೋ ಮಾಡ್ತೀವಿ. ಹೌದು, ನಾವಿವಾಗ ರೀಲ್ಸ್ ಮಾಡ್ತಾ ಇದೀವಿ. ರೀಲ್ಸ್ ಏನಕ್ಕಂದ್ರೆ ನೀವ್ ಯಾಕೆ ನ್ಯೂಸ್ ಚಾನಲ್ಗೆ ಟ್ರೈ ಮಾಡಬಾರ್ದು? ನಾವ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಆಡಿಷನ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಆಂಕರ್ ಚಾನ್ಸ್ ಸಿಕ್ಕಿದ ತಕ್ಷಣ ಆಂಕರ್ ಆಗ್ತೀವಿ. ಹೌದಾ, ತುಂಬಾ ಚೆನ್ನಾಗಿ ಮಾಡ್. ಇವರು ನಾವೇ ಹತ್ರ ಬರ್ತೀವಿ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಫ್ರೆಂಡ್ಸ್, ನಡ್ಕೊಂಡು ಹೋಗ್ತಾ ಇದ್ದೀವಿ. ಟಿ ಹತ್ರ ಫೋಟೋಶೂಟ್ ಎಲ್ಲ ಮುಗೀತು. ಸೊ ಇನ್ನೊಂದು ಪ್ಲೇಸ್ ಇದೆ, ಅದು ಒಂದು ನನ್ನ ಫೇವ್ರೆಟ್ ಪ್ಲೇಸು. ಸೊ ಅಲ್ಲಿ ನಾನು ಫೋಟೋ ಇಡ್ಸ್ಕೋಬೇಕಂತ ಹೇಳಿ ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು. ಸೊ ಅದು ಯಾವುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ. ಇದೇ ಪ್ಲೇಸು ನಾನು ಹೇಳಿದ್ದು. ಸೊ ನಂಗೆ ಗ್ರೀನರಿ ಅಂದರೆ ತುಂಬ ಇಷ್ಟ. ನಮ್ಮ